महाकाय सूर्यकोटि समप्रभा निर्विघ्नं कुरु मे देव सर्वकारेषु सर्वदा सर्वकार्येषु सर्वदा सर्वकार्येषु सर्वदा सर्वकार्येषु सर्वदा पञ्चाननतनद्भूतान् पञ्चाक्षर मनोपमान पञ्चसूत्र क्रतोन्वन्दे पंचाचार्यं जगद्गुरुन् पंचाचार्यं जगद्गुरुन् पंचाचार्यं जगद्गुरुन् पंचाचार्यं जगद्गुरुन् ಪರಮ ಪವಿತ್ರವಾದ ಗಳೂರ್ಗಿ ಗ್ರಾಮದಲ್ಲಿ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಹಳ ದಿನದ ಪರಂತರವಾಗಿ ಅನೇಕ ಕಾರ್ಯಕ್ರಮಗಳನ್ನು ನೀವೆಲ್ಲ ಹಮ್ಮಿಕೊಂಡು ಬಂದಿರತಕ್ಕಂಥವರಾಗಿರಿ. ಈ ಪರಮ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಮಾನವರನ್ನು ಉದ್ಧಾರ ಮಾಡೋಕ್ಕೋಸ್ಕರವಾಗಿ ಶಿವನ 5 ಮುಖಗಳು ಸದ್ದೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಅನ್ನುವಂಥ 5 ಪಂಚಮುಖಗಳಿಂದ 5 ಆಚಾರ್ಯರು ಭೂಲೋಕಕ್ಕೆ ಮಾನವರನ್ನು ಉದ್ಧಾರ ಮಾಡೋಕ್ಕೋಸ್ಕರವಾಗಿ ಅವರೇ ಜಗದ್ಗುರು, ರೇಣುಕ, ದಾರುಕ, ಧೇನುಕರ್ಣ, ಘಂಟಾಕರ್ಣ, ವಿಶ್ವಕರ್ಣವೆಂಬ 5 ಪಂಚಪೀಠಾಧೀಶ್ವರರನ್ನು ಹೃದಯ ಕಮಲದಲ್ಲಿ ಅನಂತ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ನಿಮ್ಮೂರಿನ ಎನ್ನ ಆರಾಧ್ಯ ಗುರುಗಳಾದ ಬಾಲತಪಸ್ವಿಗಳು ಶ್ರೀಮದ್ ಘನಲಿಂಗ ಚಕ್ರವರ್ತಿಗಳಾದ ಗುರು ಶಾಂತ ಶಿವಾಚಾರ್ಯ ಮಹಾಪೂಜ್ಯರ ಚರಣಕಮಲಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಗ್ರಾಮದೇವನಾಗಿರುವಂಥ ರಾಮಲಿಂಗೇಶ್ವರನಲ್ಲಿ ಕೂಡ ಜಗದ್ಗುರು ರೇವಣಸಿದ್ದೇಶ್ವರಲ್ಲಿ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಯಾವತ್ತು ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳೇ, ಹಿರಿಯರಾಗಿರ್ತಕ್ಕಂಥ ನಮ್ಮ ಸಿಕಂದರ್ ಜಮಾದಾರ್ ಆಗಲಿ, ನಮ್ಮ ಶರಣಪ್ಪ ಯಾವ ಸರ್ ಅವರಾಗಲಿ, ವೈದ್ಯಪಾಷಾ ಶೇಖರ್ ಅವರಾಗಲಿ, ಇನ್ನೂ ಅನೇಕ ನಮ್ಮ ಪೊಲೀಸ್ ಸಿಬ್ಬಂದಿಯವರಾಗಲಿ, ಇನ್ನೂ ಅನೇಕ ಗಣ್ಯಮಾನ್ಯರೇ, ಗ್ರಾಮದ ಎಲ್ಲ ಗುರು ಹಿರಿಯರೇ, ಮಾತೃ ಸ್ವರೂಪಿಗಳಾದ ಎನ್ನ ಮಾತೆಯರೇ, ಮುದ್ದು ಮಕ್ಕಳೇ, ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಗಳೂರ್ಗಿ ಗ್ರಾಮದೊಳಗೆ ಬಹಳ ವರ್ಷದಿಂದ ನೀವೆಲ್ಲ ಮಾಡ್ಕೊತ ಬಂದಿರಿ. ಎಷ್ಟೊತ್ತಿಗೆ ನೀವೆಲ್ಲ ಏನಾಗಬೇಕಾಗಿತ್ತು ಅಂದ್ರೆ ಬಂಗಾರ ಆಗಬೇಕಾಗಿತ್ತು, ಹೌದಿಲ್ಲ? ಎಷ್ಟು ವರ್ಷ ಕಾರ್ಯಕ್ರಮ ಮಾಡಿರಂದ್ರೆ ನೀವೆಲ್ಲ ಎಲ್ಲಿ ನೋಡಿದ್ರೆಲ್ಲ ದೇವರೇ ಕಾಣ್ತಿದ್ರು. ಪ್ರತಿಯೊಬ್ಬರ ಮನ್ಯಾಗ ದೇವ್ರ ಅದಾರ ಅನ್ಬೇಕು. ದೇವ್ರು ಎಲ್ಲಿ ಅದಾನ ಅಂದ್ರೆ ಇವೆಲ್ಲರೂ ಕೂತವ್ರು ದೇವರಾಗಬೇಕಾಗಿತ್ತು, ಹೌದಿಲ್ಲ? ಆವಾಗ ಈ ಜೀವನ ಪಾವನ ಆಗ್ತದೆ. ಜೀವನ ಸುಮ್ಮನೆ ಹುಟ್ಟಿ ಬರ್ಲಿಕ್ಕಿದು ಹುಲ್ಲು ಕಡ್ಡಿ ಅಲ್ಲ.
ಶಿವನ ಆಶೀರ್ವಾದವನ್ನ ಪಡ್ಕೊಂಡು ಒಬ್ಬರು ಅಲ್ಲ ಅಂತಾರ, ಒಬ್ಬ ಶಿವ ಅಂತಾನ, ಏನಾರ ಅನ್ರಿ. ಆ ಯಾವ ಕಣ್ಣಿಗೆ ಕಾಣಲಾರ್ದಂತ ಆ ಪರಮಾತ್ಮ ನಮ್ಮೆಲ್ಲರಿಗೆ ಈ ಶರೀರವನ್ನ ಕೊಟ್ಟ. ನೀವೆಲ್ಲರೂ ಏನಂತೀರಿ? ನಮ್ಮ ಅವ್ವನಿಂದ ನಮ್ಮ ಅಪ್ಪನಿಂದ ಹುಟ್ಟು ಬಂದಿರಿ. ನೋ, ನಿಮ್ಮ ಕರ್ಮಕ್ಕನುಸಾರವಾಗಿ ಭೂಲೋಕಕ್ಕೆ ಹುಟ್ಟಿ ಬರ್ತೀರಿ. ತಾಯಿ ತಂದೆ ಕಾರಣ, ಹುಟ್ಟಿ ಬರೋದು ನಿನ್ನ ಪ್ರಾರಬ್ಧ ಕರ್ಮ. ನೀನು ಮಾಡಿದ ಕರ್ಮಗಳು, ನಿನ್ನ ಹಿಂದೆ ಮಾಡಿರ್ತಕ್ಕಂಥ ಕರ್ಮಗಳೇ ನಿಮಗ ಈಗ ಕೊಡ್ತಕ್ಕಂಥ ತೊಂದರೆ, ಕಷ್ಟ, ತ್ರಾಸಗಳು ಎಲ್ಲಿ ಅಂದ್ರ मागच्या जन्माचा फळ असतात. हे लक्षात घ्या तुम्ही. काय आम्ही किती कमवतो, किती काम करतात, किती आम्ही परिश्रम घेतो, तरी पण आम्हाला सुख नाही आहे, आम्हाला आनंद नाही आहे. कारण अरे आजचा जन्माचा फळ नाहीये, हे लक्षात घ्या तुम्ही. मागच्या जन्माचा तुम्ही अनंत जन्म, अनंत कोटी कोटी जन्म, 84 योनीमध्ये पुनरपि जननम पुनरपि मरणम. एक शरीर धारण केला, परत मेला, परत दुसरा शरीर घेणार, परत मरणार, परत दुसरा शरीर घेणार, परत मरणार. आयुष्य आपला 84 योनीमध्ये जन्म आणि मरण दोन्ही करत करत शेवटीला परमेश्वरांना नतमस्तक होऊन. काही लोकांना ಮರಾಠಿ ನಡೆಯಲ್ಲನಿಲ್ಲಿ, ಕಾಡನಿರ್ಲಿ, ಅದಕ್ಕೆ ನೀವು ತಲೆ ಹಿಂಗೆ ಮಾಡಕತ್ತೀರಿ. ನನಗೆ ಗೊತ್ತಾಯ್ತು. ಹೀಗಾಗಿ ನಮ್ಮ ಮಗಳ ಮನೆಗೆ ಹೋಗಿದ್ದಿಲ್ಲ रेवणाश्वर गुड्याग. अप्पा मला कन्नड कळत नाही म्हणलं ना, म्हणून मी सुरू केलो. ठीक आहे, ಮಿಕ್ಸ್ ಮಾಡೋಣ. ದೇವರನ್ನ ನಾವೆಲ್ಲರೂ ಏನು ಮಾಡಿದೆವು ತಿಳ್ಕೊಡ್ಕಿದ್ರೆ, ಎಷ್ಟು ಸಲ ಹುಟ್ಟಿ ಎಷ್ಟು ಸಲ ಸೈಲಿ ದೇವ್ರೆ. ನಾಯಾಗಿ ಹುಟ್ಟದ, ಆಕಳಾಗಿ ಹುಟ್ಟದೆ, ಮಂಗ್ಯಾಗಿ ಹುಟ್ಟದೆ, ಇರುವಿಯಾಗಿ ಹುಟ್ಟದೆ, 1 2 84 ಲಕ್ಷ ಯೋನಿ ಒಳಗ ಹುಟ್ತೀನಿ, ಮತ್ತೆ ಸತ್ತೆ. ಯಾವುದು ನನಗೆ ಸುಖ ಕೊಟ್ಟಿಲ್ಲ, ಯಾವ ಜನ್ಮವು ಕೂಡ ನನಗೆ ಸುಖ ಕೊಟ್ಟಿಲ್ಲ. ನಾಯಾದ ನನ್ನ ಮಕ್ಕಳು ಜನ್ಮ ಕೊಟ್ಟ, ಎಲ್ಲರೂ ಒಂದೊಂದು ಮನೆಯಾಗ ತಗೊಂಡು ಹೋದ್ರು, ನಾನು ಅಳ್ಕೋತ್ ಕೂತೆ. ಆಕಳಾಗಿ ಹುಟ್ಟಿದೆ, ಆಕಳಾಗಿ ಹುಟ್ಟಿ ನಾನು ಕೂಸಿಗೆ ಹಾಲು ಕುಡಿಸ್ಬೇಕನ್ನರ್ದಾಗ, ನನ್ನ ಮಲಿ ಹಾಲು ಹಿಂಗೆ ಕುಡಿಸ್ತೀನಿ ಅನ್ನರ್ದಾಗ ಅವ ಬಂದು ಕಸ್ಕೊಂಡು ಹೋಗ್ತಿದ್ದ. ನನಗೆ ದುಃಖ ಆಗ್ತಿತ್ತು, ನನ್ನ ಮಗನಿಗೆ ಹಾಲು ಕುಡಿಸ್ಲಿಲ್ಲಲ್ಲ ಅಂತೇಳಿ. ಹೌದಲ್ಲ? ಚೇಳಾಗಿ ಹುಟ್ಟಿದೆ, ಚೇಳಾಗಿ ಹುಟ್ಟಿದಿ. ಅವಾಗ ಚೇಳಾಗಿ ಹುಟ್ಟಿದ್ರು ಕೂಡ ಹೊರಗೆ ಬಂದ್ರೆ ನನಗೆಲ್ಲರೂ ಕಲ್ಲು ಹಾಕಿದ್ರು, ಅಲ್ಲಿ ಸುಖ ಸಿಗಲಿಲ್ಲ. ಪ್ರಾಣಿ ಪಕ್ಷಿ ಜೀವ ಜಂತುಗಳಾದೆ ಕೊನೆಗೇನು ಆಗ್ಲಿಲ್ಲಪ್ಪ ಅಂದ್ರೆ ಕಡೆಗೆ ತೊಗರಿಗೆ ಹೋಗಿ ಕೀಡಿಯಾಗ್ಯಾರ ಹುಟ್ಟದ, ಅಲ್ಲಿ ಪಂಪ್ ತಗೊಂಡು ಬಂದ, ಕೈಯಾಗ ಪಂಪ್ ಹಿಡ್ಕೊಂಡು ಬಂದು ವಿಷ ಚೆಲ್ಲಿ ಬಿಟ್ಟ. ಅಲ್ಲಿ ನಾನು ಸತ್ತೆ, ಅಲ್ಲಿ ನನಗೆ ಸುಖ ಸಿಗಲಿಲ್ಲ. ಅಂದ್ರೆ ನಾವು ಎಷ್ಟು ಜನ್ಮ ಧಾರಣ ಮಾಡೀವಿ ಅನ್ನೋದು ಥೋಡ ಲಕ್ಷದೊಳಗೆ ಚಿಂತನೆ ಮಾಡ್ಬೇಕು ನಾವೆಲ್ಲರೂ. ಎಷ್ಟು ಸಲ ನಾವು ಹುಟ್ಟಿವಿ ಅಂದ್ರೆ, ನೀವೇನೇನು ಮಾಡಕತ್ತೀರಲ್ಲ, ನಿಮ್ಗೇನು ಕಣ್ಣಿಗೆ ಕಾಣ್ತಾವಲ್ಲ, ಅವೆಲ್ಲ ಮುಗಿಸಿನೇ ಕೊನೆಗೆ ಶಿವಪ್ಪಗಂದೀವಿ, ಯಪ್ಪ ನಾ ಎಷ್ಟರೇ ಅಡ್ಡಾಡ್ಲಿ, ನನಗೆ ಸುಖ, ಶಾಂತಿ, ನೆಮ್ಮದಿ, ಆನಂದ, ಸಂತೋಷ ನನಗೆ ಎಲ್ಲಿ ಸಿಗ್ತದ ಅಂತ ಕೇಳ್ದ. ಯಾರು? ಜೀವ. ಅವಾಗ ಕೊನೆಗೆ ಪರಮಾತ್ಮನಿಗೆ ಕೇಳಿದಾಗ ಪರಮಾತ್ಮ ಹೇಳ್ತಾನ, ನೀ ಮನುಷ್ಯ ಜನ್ಮವನ್ನ ತಗೋ. ಅವಾಗ ಶಿವ ಹೇಳ್ತಾನೆ, ಮನುಷ್ಯ ಜನ್ಮವನ್ನ ತಗೋ, ಅಲ್ಲಿ ನಿನಗೆ ತಿಳುವಳಿಕೆ ಇರ್ತದೆ. ಯಾವುದು ದೇವರು, ಯಾರು ಹಿರಿಯರು, ಯಾರು ಅಣ್ಣ, ಯಾರು ಅಕ್ಕ, ಯಾರು ತಂಗಿ,
ಸಮಾಜ, ಗುರುಗಳು, ಜ್ಞಾನಿಗಳು ಭೇಟಿ ಆಗ್ತಾರೆ ನಿನಗಲ್ಲಿ. ಎಲ್ಲಿ ಭೇಟಿ ಆಗ್ತಾರ? ಮನುಷ್ಯ ಜನ್ಮವನ್ನ ತಗೊಂಡ ಮ್ಯಾಗ ನಿನಗ ಗುರುವಾಗಿ ಭೇಟಿ ಆಗ್ತಾನೆ, ತಾಯಾಗಿ ಬಂದು ಭೇಟಿ ಆಗ್ತಾನೆ, ತಂದೆ ಆಗಿ ಬಂದು ಭೇಟಿ ಆಗ್ತಾನೆ, ಸಮಾಜದ ಗುರು ಹಿರಿಯರೆಲ್ಲ ಬಂದು ನಿನಗೆ ಭೇಟಿ ಆಗ್ತಾರ. ಅವಾಗ ನಿನ್ನ ಜ್ಞಾನ ಬಳಸು ಮನುಷ್ಯ. ಕೊಯ್ ಮಳಗತ್ತವ ಮಗ, ಜ್ಞಾನ ಕೊಯ್ ಮಳಗತ್ತವಲ್ಲ, ಬೇಯಿಸ್ಬಿಡು. ಎಷ್ಟು ಚಂದ ಹೇಳ್ತದಲ್ಲ. ಜ್ಞಾನವನ್ನ ನೀ ಬೆಳೆಸು. ಜ್ಞಾನ ತಗೋಬೇಕು ಅಂದ್ರೆ ಮನುಷ್ಯನ ಜನ್ಮ ಮಾತ್ರ, ಬೇರೆ ಜನ್ಮದಾಗ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಕಳಿಗೆ ಬುದ್ಧಿ ಹೇಳಿದ್ರೆ ಆಕಳಿಗೆ ಕೇಳ್ತದೇನು? ನಾಯಿಗೆ ಬುದ್ಧಿ ಹೇಳಿದ್ರೆ ತಮ್ಮ ಬೊಗಳು ಬೇಡ ನೀವು ಸುಮ್ಮಿರೋ ಅಂದ್ರೆ ಸುಮ್ ಕೊಡ್ತದೇನು? ಕೇಳುವುದು ಯಾವುದಂದ್ರೆ ಮನುಷ್ಯ ಮಾತ್ರ. ಶಿವನಿಗೆ ನಾವೆಲ್ಲ ಬೇಡ್ಕೊಂಡು ಯಪ್ಪ ನಮಗೆ ಈ ಮನುಷ್ಯ ಜನ್ಮವನ್ನು ಕೊಡು ಅಂತ ತಿಳ್ಕೊಂಡು ಅಂದಾಗ ನಮಗೆಲ್ಲರೂ ಶಿವಪ್ಪ ಬೇಡ್ಕೊಂಬಂದೀವಿ. ಏನಂತೆ ಬೇಡೀವಿ? ಯಪ್ಪ ನಾ ಭೂಮಿ ಮ್ಯಾಗ ಹೋದ ಮ್ಯಾಗ ಎಲ್ಲರಿಗೆ ದೇವ್ರಂತ ತಿಳ್ಕೊತೀನಿ ಅಂತ ತಿಳ್ಕೊಂಡು ಆಣಿ ಮಾಡಿ ನೀವೆಲ್ಲರೂ ಈ ಶರೀರ ತಗೊಂಡು ಬಂದಿರಿ. ಇಲ್ಲಿ ಬಂದು ಯಾರ್ಯಾರು ದೇವ್ರಂದಿರಿ ಹೇಳಿ ನೋಡನು. ಅತ್ತಿ ದೇವ್ರಂದ್ರಿ, ಮಾವು ದೇವ್ರಂದಿರಿ. ಅಯ್ಯಪ್ಪ ಎಂಥದೇವಪ್ಪ ಅದು, ಅದ್ಯಾತರ ಮಾವಪ್ಪ. ನೋಡು, ದೇವರಿಗೆ ಆಣೆ ಮಾಡ್ಕೊಂಡು ಬಂದಿದ್ದಲ್ಲ ಈ ಶರೀರ ತಗೋಬೇಕಾದ್ರೆ, ಮನುಷ್ಯನ ಶರೀರ ಬೇಕಂತ ನೀ ಏನು ಬೇಡಿದಿ? ಯಪ್ಪ ನಾ ಮನುಷ್ಯನಾದ ಮ್ಯಾಗ ಜಗತ್ತಿನೊಳಗೆ ಏನೇನು ಅವ ಎಲ್ಲವೂ ದೇವರ ಸಮಾನ, ಅವ್ರಿಗೆ ನಾ ಪ್ರೀತಿ ಮಾಡ್ತೀನಿ, ಅವ್ರ ಜೊತೆಗೆ ನಾನು ಹರಿದು ಹಂಚ್ಕೊಂಡು ಬದುಕ್ತೀನಿ. ಎಲ್ಲಿ ನೋಡಿದ್ರಲ್ಲ ನಿನ್ನ ನಾಮಸ್ಮರಣೆ, ಅದಕ್ಕೆ ಬಿಟ್ಟು ಮತ್ತೆ ಯಾವುದು ವ್ಯವಹಾರ ಮಾಡಲ್ಲ ತಿಳ್ಕೊಂಡು ದೇವರಿಗೆ ಆಣೆ ಮಾಡಿ ಬಂದಿದ್ದ ಶರೀರ. ಶ್ರೇಷ್ಠ ಮಾನವ ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ಏನೇನು ಪಡದಿ, ಗುರುವಿನ ಗುರುತ ಮಾಡಿಕೊಳ್ಳದೆ ವ್ಯರ್ಥ ನೀ ನಡೆದಿ. ಗುರುವಿನ ಗುರುತ ಮಾಡಿಕೊಳ್ಳದೆ ವ್ಯರ್ಥ ನೀ ನಡೆದಿ. ಶ್ರೇಷ್ಠ ಮಾನವ ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ಏನೇನು ಪಡದಿ, ಗುರುವಿನ ಗುರುತ ಮಾಡಿಕೊಳ್ಳದೆ ವ್ಯರ್ಥ ನೀ ನಡೆದಿ. ಗುರುವಿನ ಗುರುತ ಮಾಡಿಕೊಳ್ಳದೆ ಹಂಗೆ ನೀ ನಡೆದಿ. ತಾಯಿ ಗರ್ಭದಿಂದ ಬರುವಾಗ ನೀನು ಕರ ಜೋಡಿಸಿ ಬಂದಿ. ತಾಯಿ ಗರ್ಭದಿಂದ ಬರುವಾಗ ನೀನು ಕರ ಜೋಡಿಸಿ ಬಂದಿ. ಚಿಕ್ಕವನಿರುವಾಗ ಬಾಲಲೀಲೆಯೊಳು, ಚಿಕ್ಕವನಿರುವಾಗ ಬಾಲಲೀಲೆಯೊಳು ಆಟಾಡುತ್ತ ನಡೆದಿ. ಗುರುವಿನ ಗುರುತ ತಮ್ಮ ಗುರುವಿನ ಗುರುತ ಮಾಡಿಕೊಳ್ಳದೆ ಹಂಗೆ ನೀ ನಡೆದಿ. ದೊಡ್ಡವನಾದ ಮೇಲೆ ನೆರಳುತ್ತ ಹೊರಳುತ್ತ ಗಾದಿ ಮೇಲೆ ಬಿತ್ತಿ. ದೊಡ್ಡವನಾದ ಮೇಲೆ ನೆರಳುತ್ತ ಹೊರಳುತ್ತ ಗಾದಿ ಮೇಲೆ ಬಿತ್ತಿ. ಅನ್ಯರ ಕೇಳದೆ ಮಲಮೂತ್ರದಲ್ಲಿ, ಅನ್ಯರ ಕೇಳದೆ ಮಲಮೂತ್ರದಲ್ಲಿ ಹೊರಳಾಡುತ್ತ ನಡೆದಿ. ಗುರುವಿನ ಗುರುತ
ತಮ್ಮ ಗುರುವಿನ ಗುರುತ ಮಾಡಿಕೊಳ್ಳದೆ ಹಂಗೆ ನೀ ನಡೆದಿ, ಹಂಗೆ ನೀ ನಡೆದಿ ಶ್ರೇಷ್ಠ ಮಾನವ. ವ್ಯಾಪಾರ ನೌಕರಿ ದುಡ್ಡಿಗೆ ದುಡ್ಡ ಬಡ್ಡಿ ಗಳಿಸಿದಿ, ವ್ಯಾಪಾರ ನೌಕರಿ ದುಡ್ಡಿಗೆ ದುಡ್ಡ ಬಡ್ಡಿ ಗಳಿಸಿದಿ. ಯಾತಕ ನೀನು ದಾನ ಮಾಡಲಿಲ್ಲ, ಯಾತಕ ನೀನು ದಾನ ಮಾಡಲಿಲ್ಲ, ತಿರುಗಾಡಿ ಕಳದಿ ಗುರುವಿನ ಗುರುತ ತಮ್ಮ ಗುರುವಿನ ಗುರುತ ಮಾಡಿಕೊಳ್ಳದೆ ಹಂಗೆ ನೀ ನಡೆದಿ ಶ್ರೇಷ್ಠ ಮಾನವ. ರಾಜಶೇಖರ ಪುರಾಣ ಕೇಳದೆ ಮರೆತು ಕುಂತಿದಿ, ಜನ್ಮ ಸಾರ್ಥಕ ಮಾಡಿಕೊಳ್ಳಲಿಲ್ಲ, ತಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳಲ್ಲ ವ್ಯರ್ಥ ನೀ ನಡೆದಿ. ಗುರುವಿನ ಗುರುತ ತಮ್ಮ ಪುರಾಣ ಪ್ರವಚನ ಕೇಳಿದ ನೀನು ಮನ್ಯಾಗ ಕುಂತಿದಿ, ಸದ್ಗುರು ರಾಮಲಿಂಗರ ಬೋಧವ ಕೇಳ ಮನ್ಯಾಗ ಕುಂತಿದಿ. ಶ್ರೇಷ್ಠ ಮಾನವ, ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ಏನೇನು ಪಡದಿ, ಗುರುವಿನ ಗುರುತ ಗುರುವಿನ ಗುರುತ ಮಾಡಿಕೊಳ್ಳದೆ ವ್ಯರ್ಥ ನೀ ನಡೆದಿ, ವ್ಯರ್ಥ ನೀ ನಡೆದಿ, ವ್ಯರ್ಥ ನೀ ನಡೆದಿ, ವ್ಯರ್ಥ ನೀ ನಡೆದಿ. ಬಹಳ ಸುಂದರವಾದ ಹಾಡನ್ನ ನಮ್ಮ ಗವಾಯಿಗಳು ಹಾಡಿದ್ರಲ್ಲ. ಮನುಷ್ಯ ಜನ್ಮ ಅಂದ್ರೆ ಬಹಳ ಸರ್ವಶ್ರೇಷ್ಠ ಮನುಷ್ಯ ಜನ್ಮ. ಯಾಕೆ ಶ್ರೇಷ್ಠ ಅಂದ್ರೆ ನೀವೆಲ್ಲರೂ ಊರಾಗ ದುಡಿದು ಕಷ್ಟಪಟ್ಟು ದುಡಿದು ಬೆವರು ಸುರಿಸಿ ಸುಮ್ಮನೆ ನಿಮ್ಮ ಮನ್ಯಾಗ ಹೋಳಿಗೆ ಹುಗ್ಗಿ ಮಾಡ್ಕೊಂತ ಉಂಡು ಬದುಕಬೇಕಾಗಿತ್ತಲ್ಲ. ಖರೇನೆ ಸುಳ್ಳದನ್ನ ಹೇಳೋದು? ಇಲ್ಯಾಕೆ ಬಂದು ಇಂಥ ನೆಲದ ಮ್ಯಾಗ ಕೂತು ದೇವ್ರ ಜಾತ್ರೆ ಮಾಡಿ ದುಡ್ಡೆಲ್ಲ ಖರ್ಚು ಮಾಡಿ ಇಲ್ಲಿ ಬಂದು ಕೂಡೋದು ಏನು ಲಾಭ ಅದ? ಅದಕ್ಕೆ ಹೇಳ್ತಾನೆ ಮನುಷ್ಯ, ನಿನ್ನ ಮನ್ಯಾಗ ನೀ ಊಟ ಮಾಡಿ ಬದುಕದ್ರ ದೇವರಿಗೆ ಸಂತೃಪ್ತ ಆಗಲ್ಲ. ನೀನು ಗಳಿಸಿದ್ದನ್ನ ಒಂದು ಭಾಗ ಇಂಥ ಸಮಾಜಕ್ಕೆ ತಂದು ನೀ ದಾನ ಮಾಡಿದ್ರೆ ಇಂಥ 1000 ದೇವರ ಬಾಯಿ ಒಳಗೆ ನಿನ್ನ ಅನ್ನ ಪ್ರಸಾದ ಬೀಳ್ತದಲ್ಲ. ಇದು ಎಂಥ ಜೀವನ, ಇದು ಎಂಥ ಜೀವನ. ನೀವು ಅವನೇ ತಿರ್ಲಕ್ಕೆ ಪರ್ಮಿಷನ್ ಇಲ್ಲ. ಇಲ್ಲಿ ಪರೋಪಕಾರಾರ್ಥಂ ಇದಂ ಶರೀರಂ. ಆ ಹುಣಚಿನ ಗಿಡ ಅದ, ಯಾವ ಪುಣ್ಯಾತ್ಮ ಹಚ್ಚನೋ ಗೊತ್ತಿಲ್ಲ, ಅದು ಎದ್ದದ ನೀರು ಹಾಕ್ಯಾನ, ಎದ್ದದ ಹಣ್ಣು ಕೊಡ್ತದ, ಅದು ನೆಳು ಕೊಡ್ತದೆ, ಹಣ್ಣು ಕೊಡ್ತದ, ನೆಳು ಕೊಡ್ತದ. ಬ್ಯಾಸ್ಯಾಗ ಎಲ್ಲರೂ ಹಾ ಅಂತೇಳಿ ಖುಷಿ ಪಡ್ತೀರಿ, ಹೌದಿಲ್ಲ? ಒಂದು ಗಿಡ ಇಟ್ಟು ಸುಖ ಕೊಡ್ತದ ಅಂದ್ರೆ ಸುಮ್ಮನೆ ಪುಕ್ಕಟ್ಟದು ಸಯಲ್ಲದು. ನಿಮ್ಮ ನೆಳ್ಳು ಕೊಡ್ತದ, ಹಣ್ಣು ಕೊಡ್ತದ, ಆಮ್ಯಾಗ ಹಣ್ಣು ಕೊಡ್ಲಿಲ್ಲ ಅಂದ್ರೆ ಕಡೆಗೆ ನೆಳ್ಳರ ಕೊಡ್ತದ. ನೆಳ್ಳು ಕೊಟ್ಟ ಮ್ಯಾಗ ಹಂಗ ಸಯಲ್ಲ, ಹೇಳ್ತದ ಈಗ ನಿನಗೆ ಬೇಕಾದ್ರೆ ನೀರು ಕಾಸ್ಕೋ. ಏವ ಏನು ಮಾತಾಡಕತ್ತೀರಿ ಅಲ್ಲಿ ಕುತ್ಕೊಂಡು? ನೀನು ಪುರಾಣ ಹೇಳಕತ್ತಿದೆ ನಲ್ಲಿ, ನನ್ನ ಕಣ್ಣು ನೋಡ ನೀನು. ಅವಾಗ ಹೇಳ್ತದ ಹುಣಚಿನ ಗಿಡ, ಈಗ ನಾನು ಸತ್ತ ಮ್ಯಾಗ, ನನ್ನ ಗಿಡ ಆಗಿ ಒಣಗದ ಮ್ಯಾಗ
ನೋಡ್ರಪ್ಪ, ಯಾರಿಗಾದ್ರೆ ನೀರು ಕಾಸ್ಕೋರಿ, ಯಾರಾದ್ರೂ ಅಡಿಗೆ ಮಾಡಿ ನನಗೆ ಊಟ ಮಾಡ್ರಿ, ಬೇಡ ರಾಮಲಿಂಗೇಶ್ವರ ಅಂತ ಜಾತ್ರೆ ಒಳಗೆ ದೊಡ್ಡ ಕಡ ಇಟ್ಟು ನನಗೆ ಬೆಂಕಿ ಹಚ್ಚಿ 1000 ಮಂದಿಗೆ ಉಣಾಕ್ ನನಗೆ ಉಪಯೋಗ ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ತದೆ ಒಂದು ಹುಣಚಿನ ಮರ. ಒಂದು ಗಿಡ ನಮಗೆ ಉಪದೇಶ ಮಾಡ್ತದಂದ್ರೆ ಈ ಮನುಷ್ಯ ಹುಟ್ಟಿದ್ದು ಎದಕ್ಕೆ ಸಾರ್ಥಕ? ಇದು ಜೀವನ, ಇದು ಬದುಕು. ಅದಕ್ಕೆ ದೇವ್ರು ಹೇಳ್ತಾನೆ, ಮನುಷ್ಯ ಯಾಕೆ ಮುಂದೆ ಹೋಗಲ್ಲಾಗ್ಯಾನಂದ್ರೆ ಮನುಷ್ಯ ನರಳ್ತಾನೆ. ಯಾಕಂದ್ರೆ ಸುಮ್ಮ ಕುಂಡ್ರಲ್ಲ ಮನುಷ್ಯ, ಸುಮ್ಮ ಕುಂಡ್ರಲ್ಲ. ಅದಕ್ಕೆ ದೇವರು ಈ ಡೆಬ್ಬ್ಯಾಗ 4 ಚತುಷ್ಟಿ ಅಂತ ತಿಳ್ಕೊಂಡು ಹಾಕ್ಯಾನ. ಚಂದ ಕೇಳ್ರ, ಒಳ್ಳೆಯವ್ರಿದ್ದೀರಿ ನೀವೆಲ್ಲ. ಕೇಳಿದ್ರೆ ಅಂದ್ರೆ ನಿಮ್ಮ ಬುದ್ಧಿ ಬದಲಾಗ್ತದ, ಮನಸ್ಸು ವಿಚಾರಗಳು ಬದಲಾಗ್ತವೆ. 4 ಈ ಡೆಬ್ಬ್ಯಾಗ ಹಾಕ್ಯಾನ. ಏನು? ಮನ, ಬುದ್ಧಿ, ಚಿತ್ತ, ಅಹಂಕಾರ. ಈ ಮಾನವನನ್ನ ಸೃಷ್ಟಿ ಆದ ಮ್ಯಾಗ ಇವು 4 ವಸ್ತುಗಳನ್ನು ದೇವರು ಇದ್ರೊಳಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಯಾನ. ಮನಸ್ಸ ಮೊಟ್ಟ ಮೊದಲೇದು ಮನಸ್ಸು. ಡೇಂಜರ್ ಯಾವ್ದಂದ್ರೆ ಮನಸ್ಸು, ಬಹುತ್ ಡೇಂಜರ್. ಮನುಷ್ಯನ ಹಾಳು ಮಾಡೋದು ಯಾವ್ದಂದ್ರೆ ಮನುಷ್ಯನ ಮನಸ್ಸೇ ಕಾರಣ. ಪುರಾಣ ಕೇಳಬೇಕು ಅನ್ನೋದು ಭಾವ ಬೇಕಲ್ಲ. ಮನಸ್ಸಿಗೆ ಸಂಸ್ಕಾರ ಕೊಡ್ಲಿಕ್ಕೆ ಗುರುಗಳನ್ನ ನೀವೆಲ್ಲ ಪಾದ ಹಿಡಿದು, ಯಪ್ಪ ನನ್ನ ಮನೆಗೆ ಬರ್ರಿ, ನಿನ್ನ ಮನೆಗೆ ಬರ್ರಿ ತಿಳ್ಕೊಡು ಪಾದ ಪೂಜೆ ಯಾಕೆ ಮಾಡ್ತೀರಂದ್ರೆ ಇದು ಮಂಗ್ಯನಂತ ಮನಸ್ಸಿಗೆ ಸಂಸ್ಕಾರ ಕೊಟ್ಟು ನನಗೆ ಮಹಾದೇವನನ್ನಾಗಿ ಮಾಡು ಗುರುವೆ ಅಂತ ತಿಳ್ಕೊಂಡು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತೀರಿ. ಪುಕ್ಕಟ್ ಗುರುಗಳು ಕಾಲು ಬೆಳೆದು ಬೇಡ, ಎಲ್ಲರೂ ಗುರುಗಳಾಗಿರ್ತಾರೆ. ಪಾನಿ ಪೀನಾ ಛಾನ್ ಕೆ ಗುರು ಕರ್ನಾ ಪಹಿಚಾನ್ ಕೆ. ಸಹಿ ಹೈ. ನೀರು ಕುಡಿಬೇಕಾದ್ರೆ ಸೋಸಿ ನೀರು ಕುಡಿಬೇಕತ್ತ. ಸುಮ್ಮ ಹೋಗೋಣ ಎಲ್ಲರೂ ಹರ್ವ್ಯಾಗ ಇಟ್ಟದ ಘಟ ಘಟ ಕುಡಿದು ರೋಗ ಆಗ್ತದೆ. ಯಾರ್ದಾರ ಹೋಟೆಲ್ದಾಗ ಇಟ್ಟಿದ್ದು ಒಯ್ದು ರಂಜುಣ ಹಿಂಗೆ ಎದ್ದು ಹಿಂಗೆ ಬಾಟ್ಲಿ ಹಿಂಗೆ ಇಟ್ಟಂದು ಘಟ ಘಟ ಕುಡಿದು ರೋಗ ಆಗ್ತದೆ. ಅದೇ ನೀರಿಗೆ ಒಂದಿಟ್ಟು ಶರ್ಗ, ಇಲ್ಲದ ಒಂದು ದೋತ್ರ, ಇಲ್ಲದ ಒಂದು ದಸ್ತಿ ಅದಕ್ಕೆ ಹಾಕಿ ಕುಡಿದೆ ಅಂದ್ರೆ ನಿನಗೆ ರೋಗ ಇಲ್ಲ. ಹಿಂದಿನ ಹಿರಿಯರೆಲ್ಲ ಹಿಂಗೆ ದೋತರಿಗೆ ಹಿಂಗೆ ಹಚ್ಚಿ ನೀರು ಕುಡಿತಿದ್ರು. ಈಗೆಲ್ಲ ಗಳ 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 ಕುಡಿಯೋದು ಮೊಳಕಾಲು ಹಿಂಗೆ ಆಗಲ್ಗತ್ತಾವ, ಏನು ನಡಿತಾವ. ನೀರು ಕುಡಿಬೇಕಾದ್ರೆ ಕುತ್ತು ಕುಡಿಬೇಕು. ಹಿಂದಿನ ಹಿರಿಯರು ಹೇಳ್ತಾರೆ, ಬುದ್ಗೇಡಿ ತಳ್ಕೊಂಡು ಕುತ್ತು ನೀರು ಕೊಡು. ಕುತ್ತು ನೀರು ಯಾಕೆ ಕುಡಿಬೇಕಂದ್ರೆ ಲಿವರ್ ಮ್ಯಾಗೆ ಎಫೆಕ್ಟ್ ಆಗ್ತಿತ್ತು.